ತಿಂಗಳುಗಳ ಕಾಲ ನನಗೆ ಅನಾಮಧೇಯವಾಗಿ ದ್ವೇಷದ ಸಂದೇಶಗಳನ್ನು ಕಳುಹಿಸುತ್ತಿದ್ದದ್ದು ನನ್ನ ಗೆಳತಿಯೇ ಎಂದು ನನಗೆ ತಿಳಿಯಿತು. ನಮ್ಮ ಸಂಬಂಧದ ಸಮಯದಲ್ಲಿ ನಾನು ಸುಮಾರು 70 ಪೌಂಡ್ ತೂಕ ಹೆಚ್ಚಿಸಿಕೊಂಡಿದ್ದೆ ಮತ್ತು ಬಹಳ ಕಾಲದವರೆಗೆ ಅವಳು ನನ್ನನ್ನು ನಡೆಸಿಕೊಂಡ ರೀತಿ ಸರಿಯೆಂದು ನಾನು ನಂಬಿದ್ದೆ. ಅವಳು ನನ್ನನ್ನು ಅಸಹ್ಯವಾದ ಹಂದಿ ಎಂದು ಕರೆಯುತ್ತಿದ್ದಳು, ಎಲ್ಲರ ಮುಂದೆ ನನ್ನನ್ನು ಅವಮಾನಿಸುತ್ತಿದ್ದಳು ಮತ್ತು ನಾನು ತೂಕ ಇಳಿಸಿಕೊಳ್ಳುವವರೆಗೆ ನನ್ನೊಂದಿಗೆ ದೈಹಿಕವಾಗಿ ಗನ್ವಾಗುವುದಿಲ್ಲ ಎಂದು ಹೇಳುತ್ತಿದ್ದಳು. ನಾವು ಹೊಂದಿದ್ದ ಬಹುತೇಕ ಎಲ್ಲದಕ್ಕೂ ಹಣವನ್ನು ನೀಡುತ್ತಿದ್ದೆ. ನಾನು ಪರಿಪೂರ್ಣನಾಗಿದ್ದರೆ ಮಾತ್ರ ಅವಳ ಪ್ರೀತಿಯನ್ನು ಪಡೆಯಬಹುದು ಎಂದು ನಾನು ನಂಬಿದ್ದೆ. ಆದರೆ ಆ ಸಂದೇಶಗಳು ಶುರುವಾದವು. ತಿಂಗಳುಗಳ ಕಾಲ ಅಪರಿಚಿತ ಸಂಖ್ಯೆಗಳಿಂದ ನನ್ನ ದೇಹದ ಬಗ್ಗೆ ಅತ್ಯಂತ ಕೆಟ್ಟದಾದ ಸಂದೇಶಗಳು ಬರುತ್ತಿದ್ದವು. ನನ್ನ ಗೆಳತಿ ಯಾವಾಗಲೂ ನನ್ನನ್ನು ಸಮಾಧಾನಪಡಿಸುತ್ತಿದ್ದಳು. ಆ ಕಿರುಕುಳ ನೀಡುವವರು ಯಾರು ಎಂದು ಕಂಡುಹಿಡಿಯಲು ಸಹಾಯ ಮಾಡುವ ನಾಟಕವಾಡುತ್ತಿದ್ದಳು. ನಂತರ ಹೊಸ ವರ್ಷದ ಮುನ್ನಾಡಿನಂದು ನನಗೆ ಒಂದು ಅನುಮಾನ ಬಂದಿತು. ನಾನು ಆ ಸಂಖ್ಯೆಗೆ ಕರೆ ಮಾಡಿದೆ. ನನ್ನ ಗೆಳತಿಯ ಬ್ಯಾಗಿನಲ್ಲಿದ್ದ ಫೋನ್ ಕಂಪಿಸಲು ಪ್ರಾರಂಭಿಸಿತು. ನನ್ನನ್ನು ಗುಪ್ತವಾಗಿ ಹಿಂಸಿಸಲು ಅವಳು ತದಾಗಿ ಒಂದು ಬರ್ನರ್ ಫೋನ್ ಖರೀದಿಸಿದ್ದಳು. ನಾನು ಬೆಲೆಬಾಳದವನೆಂದು ಮತ್ತು ಒಂಟಿಯೆನಿಸಬೇಕೆಂದು ಅವಳು ಬಯಸಿದ್ದಳು. ಇದರಿಂದ ನಾನು ಯಾವಾಗಲೂ ಅವಳನ್ನೇ ಅವಲಂಬಿತನಾಗಿರುತ್ತೇನೆ ಎಂದು ಅವಳಿಗೆ ತಿಳಿದಿತ್ತು. ಕೊನೆಗೆ ನನ್ನ ತಾಳ್ಮೆಯ ಕಟ್ಟೆ ಒಡೆಯಿತು. ನಾನು ಅವಳ ಬ್ಯಾಗ್ಗಳನ್ನು ಪ್ಯಾಕ್ ಮಾಡಿಸಿದೆ, ಮನೆಯ ಬೀಗಗಳನ್ನು ಬದಲಾಯಿಸಿದೆ ಮತ್ತು ಮೆಸ್ಸೇಜ್ ಮೂಲಕ ಅವಳನ್ನು ಜೀವನದಿಂದ ಹೊರಹಾಕಿದೆ. ಅವಳು ಉಗ್ರರಾದಳು. ನಾನು ಕಸದ ತುಂಡಿನಂತೆ ಎಂದು ಅವಳು ಕಿರುಚಾಡಿದಳು. ನನ್ನ ಕುಟುಂಬವೇ ನನ್ನನ್ನು ಪ್ರೀತಿಸುವುದಿಲ್ಲ ಎಂದು ಹೇಳಿದಳು ಮತ್ತು ಕೊನೆಗೆ ಮನೆಯೊಳಗೆ ಬರಲು ಕಿಟಕಿಗಳನ್ನು ಒಡೆಯಲು ಪ್ರಯತ್ನಿಸಿದಳು. ಹೊಸ ವರ್ಷದ ಮುನ್ನಾಡಿನಂದು ನಾನು ಅವಳನ್ನು ಬೀದಿಗೆ ಬಿಟ್ಟೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಹೇಳಿದಳು. ಆ ಗಾಯಗಳು ಮಾಯವಾಗಲು ಬಹಳ ಸಮಯ ಹಿಡಿಯಿತು. ಆದರೆ 1 ವರ್ಷದ ನಂತರ ನಾನು ಈಗ ಸಂಪೂರ್ಣವಾಗಿ ಬದಲಾಗಿದ್ದೇನೆ. ನಾನು ತೂಕವನ್ನು ಇಳಿಸಿಕೊಂಡೆ, ಒತ್ತಡವನ್ನು ತಡೆದುಕೊಳ್ಳಲು ಮದ್ಯದ ಮೇಲೆ ಅವಲಂಬಿತವಾಗುವುದನ್ನು ನಿಲ್ಲಿಸಿದೆ ಮತ್ತು ನನ್ನ ಗಾತ್ರ ಯಾವುದೇ ಇರಲಿ, ಯಾರೂ ನನ್ನನ್ನು ಹೀಗೆ ನಡೆಸಿಕೊಳ್ಳಬಾರದು ಎಂದು ಕೊನೆಗೂ ಅರ್ಥಮಾಡಿಕೊಂಡೆ. 2 ವರ್ಷಗಳ ಕಾಲ ನಾನು ಎಲ್ಲವನ್ನೂ ಮೌನವಾಗಿ ಸಹಿಸಿಕೊಂಡಿದ್ದೆ, ಆದರೆ ಇನ್ನು ಮುಂದೆ ಯಾರೂ ನನ್ನನ್ನು ಹೀಗೆ ಬಳಸಿಕೊಳ್ಳಲು ಬಿಡುವುದಿಲ್ಲ.